ಅಮಿತಾಬ್ ಬಚ್ಚನ್ ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಿರಬಹುದು, ನಿನ್ನ ವಾಯ್ಸು ಎಷ್ಟು ಕರ್ಕಶವಾಗಿದೆ, ಹೋಗಯ್ಯ ಮನೆಗೆ ಅಂತ ಬೈದವರು ಅದು ಎಷ್ಟೋ ಜನ ಇದ್ದಾರಂತೆ. ಇವತ್ತು ಇಷ್ಟು ವಯಸ್ಸಾದರೂ ಅವ್ರ ವಾಯ್ಸಿಗೆ ಚಿನ್ನದಂಥ ಬೆಲೆ ಇರೋ ಏಕೈಕ ಆ್ಯಕ್ಟರ್ ಅಂದರೆ ಅವರೇ ಅಂತ ಒಂದ್ಸಲ ಬಂದುಬಿಡ್ಲಿ ಅವರು ವಾಯ್ಸು ಅಂತ. ಆ್ಯಬ್ಸಲ್ಯೂಟ್ಲಿ. ಯಾಕೆಂದರೆ ಇಲ್ಲಿ ಸಮಾಜ ನನ್ನನ್ನು ಹೇಗೆ ನೋಡ್ತಾ ಇದೆ, ಎವ್ರಿಬಡಿ ಇನ್ಕ್ಲೂಡಿಂಗ್ ಯೋರ್ ಪೇರೆಂಟ್ಸ್, ನಾನು ನನ್ನ ಜೊತೆಯಲ್ಲಿರುವ ಸಂಬಂಧವನ್ನು ಹೇಗೆ ಸ್ಥಾಪಿಸ್ಕೊಂಡಿದ್ದೀನಿ ಅಂತ. ಈ ಭಾವನಾತ್ಮಕ ಅನುಬಂಧ ಒಂದೇ ಉದಾಹರಣೆ ಕೊಡಿ. ಫಾರ್ ಎಕ್ಸಾಂಪಲ್, ಈಗ ಎಲ್ಲರೂ ಹೇಳ್ತಾರೆ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನೀನು ಹೀರೋಯಿನ್ ಎಲ್ಲ ಆಗಲ್ಲ, ನೀನು ಈ ಥರ ಇರೋನೆಲ್ಲ ಹೀರೋಯಿನ್ ತೊಗೊಳ್ತಾರೆ, ಇವಾಗ ಟ್ರೆಂಡ್ ಬೇರೆ ನಡೀತಾ ಇದೆ, ಹಾಗೆ ಹೇಗೆ ಎಲ್ಲ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಬಟ್ ಐ ವಿಲ್ ಬಿಲೀವ್ ಇನ್ ದ ಹಾರ್ಟ್ ಆಫ್ ಮೈ ಹಾರ್ಟ್ಸ್ ದಟ್ ಐ ಆಮ್ ಬ್ಯೂಟಿಫುಲ್. ಈ ಥರದ್ದೊಂದು ರೂಪರಾಶಿಯನ್ನು ನಾನು ನನ್ನ ದೇಹಕ್ಕೆ ಗೌರವದಿಂದ ನಾನು ಆ ಒಂದು ರಿಲೇಷನ್ಶಿಪ್ಪನ್ನು ಗೌರವ ಸಲ್ಲಿಸ್ತೀನಿ ಮತ್ತು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಬಾಡಿ. ಮತ್ತು ನಾನು ಹೇಗೆ ಹೀರೋಯಿನ್ ಆಗ್ತೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ಯಾವ ಥರ ಹೀರೋಯಿನ್ ಆಗೋದನ್ನು ಎಂಬಾಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಆಲೋಚನೆ ಮೂಲಕ, ನನ್ನ ಗ್ರ್ಯಾಟಿಟ್ಯೂಡ್ ಮೂಲಕ, ನನ್ನ ಜೀವನ ಶೈಲಿಯ ಮೂಲಕ, ನಮ್ಮ ದಿನಚರಿಯ ಮೂಲಕ. ಅದನ್ನು ಆ ಹೆಣ್ಮಗು ಫಾಲೋ ಮಾಡ್ತಾ ಹೋದರೆ ಪ್ರಪಂಚದ ಯಾವುದೇ ಶಕ್ತಿ ಅಡ್ಡ ಬಂದು ನೀನು ಈ ಕಾರಣಗಳಿಗೆ ಆಗೋಕ್ಕಾಗಲ್ಲ ಅಂತ ತಡೆಗಟ್ಟೋಕ್ಕೆ ಸಾಧ್ಯನೇ ಇಲ್ಲ.